ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಏನಪ್ಪ ಅಂದರೆ ಈಗ ಟೈಮ್ ಬಂದುಬಿಟ್ಟು 4:15 ಆಗಿದೆ. ಏನಂದರೆ ಇವತ್ತಿನ ಲಾಗ್ ನಮ್ಮೂರಲ್ಲಿ ಸಂತೆ ಇರುತ್ತೆ, ಬುಧವಾರ ಸಂತೆ ಇರುತ್ತೆ. ನೋಡ್ಬೋದು, ಇಷ್ಟೆಲ್ಲ ತರಕಾರಿ ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು. ನೋಡ್ಬೋದು ಇದರಲ್ಲಿ ಏನೇನಿದೆ ಅಂತೇಳಿ ನೋಡೋಣ. ಎಲ್ಲದನ್ನು ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡ್ಕೋಬೇಕಲ್ಲ, ಏನೇನು ತೊಗೊಂಬಂದಿದ್ದಾರೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತಿನ ಲಾಗ್ ಮಾಡ್ತಾಯಿದ್ದೀನಿ ನಾನು. ನೋಡ್ಬೋದು ಸೀಬೆಕಾಯಿನೂ ತೊಗೊಂಬಂದಿದ್ದಾರೆ. ಪ್ರತಿಯೊಂದು ತರಕಾರಿನೂ ಇಲ್ಲಿ ಸಿಗೋದು ಬುಧವಾರ ಸಂತೆ ನಮ್ಮೂರಲ್ಲಿ. ಚೆನ್ನಾಗಿರುತ್ತೆ ಸಂತೆ ಅಂತಲೇ ಹೇಳ್ಬೋದು. ಎಲ್ಲ ಥರದ ತರಕಾರಿನೂ ಬುಧವಾರ ಮಾತ್ರ ಸಿಗುತ್ತೆ ಇಲ್ಲಿ. ನೋಡ್ಬೋದು, ಎಲ್ಲ ತೋರಿಸ್ತೀನಿ ನಾನು. ತೊಗೊಂಬಂದಿದ್ದಾರೆ ಅಂಥೇಳಿ ನಮ್ಮ ಮನೆಯಲ್ಲಿ. ಯಾಕಪ್ಪ ಅಂದರೆ ಬುಧವಾರ ಸಂತೆ ಇರೋದು ಕಾರಣಕ್ಕೂ ಫ್ರೆಶ್ಶಾಗಿ ಚೆನ್ನಾಗಿ ಸಿಗ್ತವೆ. ಇಲ್ಲಿ ಏನಪ್ಪ ಅಂದರೆ ವಿಲೇಜ್ ಕಡೆಯಿಂದೆಲ್ಲ ಬಂದಿರ್ತಾರೆ ತರಕಾರಿನ ತೊಗೊಂಡು, ಹಂಗಾಗಿ ಚೆನ್ನಾಗಿ ಸಿಗ್ತವೆ. ನೋಡ್ಬೋದು, ಒಂದು ವಾರಕ್ಕೆ ನಮಗೆ ಎಷ್ಟು ಅಂತೇಳಿ ನಾನು ಒಂದು ಲೀಸ್ಟ್ ಮಾಡಿ ಕೊಟ್ಬಿಡ್ತೀನಿ ನಮ್ಮ ಮನೆಯವ್ರ ಕೈಯಲ್ಲಿ. ಅವಾಗ ಚೆನ್ನಾಗಿ ಅವರೆಲ್ಲ ಏನೇನು ಬೇಕಾಗುತ್ತೆ, ಏನೇನು ಬೇಡ ಆಗುತ್ತೆ ಅದನ್ನೆಲ್ಲ ತೊಗೊಂಡು ಬಂದುಬಿಡ್ತಾರೆ. ನೋಡ್ಬೋದು ಎಷ್ಟು ಫ್ರೆಶ್ ಆಗಿದ್ದಾವೆ ತರಕಾರಿ ಎಲ್ಲ. ಹಾಗಲಕಾಯಿ ಎಲ್ಲ ತೋರಿಸ್ತೀನಿ ನಾನು ನಿಮಗೆ, ಏನೇನು ತರಕಾರಿ ಆರ್ಗನೈಸ್ ಮಾಡ್ತೀನಿ ಅಂಥೇಳಿ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಎಲ್ಲ ಚೆನ್ನಾಗಿ ಸಿಗೋಂಥ ತರಕಾರಿ ಇಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ. ನಾನು ತೋರಿಸ್ತೀನಿ ನಿಮಗೆಲ್ಲ ನೀಟಾಗಿ ತೆಗೆದುಬಿಟ್ಟು. ಯಾಕಂದರೆ ಒಂದರಲ್ಲಿ ಹಾಕ್ಕೊಂಬಂದಿರ್ತಾರಲ್ಲ, ಮಿಕ್ಸ್ ಆಗಿರುತ್ತೆ, ಅದನ್ನೆಲ್ಲ ನೀಟಾಗಿ ತಕ್ಕೋಬೇಕು ನಾವು. ನೋಡ್ಬೋದು ಫ್ರೆಂಡ್ಸ್, ಇಷ್ಟೆಲ್ಲ ತರಕಾರಿ ತೊಗೊಂಬಂದಿದ್ದಾರೆ. ಏನಪ್ಪ ಅಂದರೆ ಹಾಗಲಕಾಯಿ, ಬೆಂಡೆಕಾಯಿ, ಕ್ಯಾರೆಟು, ಬದ್ನೆಕಾಯಿ, ಹೂಕೋಸು, ಆಮೇಲೆ 2 ಥರದ ಹೀರೆಕಾಯಿ, ಚೋಳಿಕಾಯಿ, ಬೀನ್ಸ್, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಪುದೀನ ಸೊಪ್ಪು, ನುಗ್ಗೆಕಾಯಿ, ಆಮೇಲೆ ಕರಿಬೇವಿನ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಇನ್ನೊಂದು ದಂಟಿನ ಸೊಪ್ಪು, ಪುಂಡಿ ಸೊಪ್ಪು, ಇಷ್ಟೆಲ್ಲ ತರಕಾರಿನ ತೊಗೊಂಬಂದಿದ್ದಾರೆ. ಇಷ್ಟೆಲ್ಲ ಏನಪ್ಪ ಅಂದರೆ ಒಂದು ವಾರಕ್ಕಾಗಷ್ಟು ತರಕಾರಿ. ಫ್ರೂಟ್ಸ್ ಒಳಗಂದರೆ ಒಂದೇ ಸೀಬೆಕಾಯಿ ಅಷ್ಟೇ ತೊಗೊಂಬಂದಿದ್ದಾರೆ. ಚೆನ್ನಾಗಿದ್ವು ಅಂತ ಅಷ್ಟೇ ಹಣ್ಣು ತೊಗೊಂಬಂದಿದ್ದಾರೆ. ಏನಪ್ಪ ಅಂದರೆ ಇಷ್ಟೆಲ್ಲ ಆರ್ಗನೈಸ್ ಮಾಡಿಕೊಂಡ್ರೆ ನಮಗೆ ಒಂದು ವಾರಕ್ಕೆ ಬರೋಷ್ಟು ತರಕಾರಿ ಅಂತಲೇ ಹೇಳ್ಬೋದು. ಟೊಮೊಟೊ ಒಂದು ತೋರಿಸ್ತೀನಿ. ಟೊಮೊಟೊನೂ 1-2 kg ಟೊಮೊಟೊ ತೊಗೊಂಬಂದಿದ್ದಾರೆ. ಇಷ್ಟೆಲ್ಲ ಸೊಪ್ಪು ತರಕಾರಿ ಎಲ್ಲ ತೊಗೊಂಬಂದಿದ್ದಾರೆ. ಯಾಕಂದರೆ ಒಂದು ವಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು. ಸಂತೆಯಲ್ಲಿ ಹೋದರೆ ಒಂದು ಸ್ವಲ್ಪ ನಮಗೆ ಕಡಿಮೆ ರೇಟಿಗೆಲ್ಲ ಸಿಗುತ್ತೆ. ಕ್ಯಾರೆಟು, ಬೀನ್ಸ್ ಎಲ್ಲ ತರಹದ ತರಕಾರಿ ಸಿಗುತ್ತೆ ನಮಗೆ. ಒಂದು ವಾರಕ್ಕೆ ಎಷ್ಟು ಬೇಕಷ್ಟು ತೊಗೊಂಬಂದು ಇಟ್ಕೊಂಡಿರ್ತೀನಿ ನಾನು. ಯಾಕಂದರೆ ಡೈಲಿನೂ ಸಿಗುತ್ತೆ, ಆದರೆ ಸ್ವಲ್ಪ ಸಂತೆಯಲ್ಲಾದರೆ ನಮಗೆ ಸ್ವಲ್ಪ ಕಡಿಮೆ ರೇಟಲ್ಲೆಲ್ಲ ಸಿಗುತ್ತೆ. ಪ್ಲೀಸ್ ಒಂದು ಇಷ್ಟೆಲ್ಲ ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಲಾಗ್ ಇಲ್ಲೇ ಈವ್ನಿಂಗ್ ಲಾಗ್ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ನಮ್ಮ ಬುಧವಾರ ಸಂತೆಯ ಫ್ರೆಂಡ್ಸ್ ಇಷ್ಟೆಲ್ಲ ತರಕಾರಿ ತೊಗೊಂಬಂದಿದ್ದಾರೆ. ಇಲ್ಲೇ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.